ನಿಮ್ಮ ಕಾರ್ನ ಅಥವಾ ಬೈಕ್ನ ನಂಬರ್ ಪ್ಲೇಟ್ 6 ಸಂಖ್ಯೆಯಿಂದ ಎಂಡ್ ಆಗುತ್ತಾ? ನಂಬರ್ ಪ್ಲೇಟ್ ನಲ್ಲಿ ಆ ಸಂಖ್ಯೆ ಇದ್ರೆ ಬದುಕೆ ಕೊನೆಯಾಗತ್ತಾ? ಅದರ ನಂಬರ್ ಪ್ಲೇಟ್ನ ಲಾಸ್ಟ್ ಸಂಖ್ಯೆ 6. ಲಾರಿಯ ಮುಖಾಮುಖಿಯೆಲ್ಲ ನಜ್ಜುಗುಜ್ಜಾಗಿದೆ. ಅದರ ನಂಬರ್ ಪ್ಲೇಟ್ನಲ್ಲೂ ಸಂಖ್ಯೆ 6. ಟಾಟಾ ವಾಹನ ಅಲ್ಲೂ ಇದೆ 6. ಬೈಕ್, ಕಾರು ಏನ್ ಬೇಕಾದ್ರೂ ನೋಡಿ, ಎಲ್ಲ ಅಪಘಾತವಾದ ವಾಹನದ ಕೊನೆ ಸಂಖ್ಯೆ ಇರೋದು ಬರೀ 6. ಬೆಂಗಳೂರಿನ ನೆಲಮಂಗಲ ಈ ಏರಿಯಾದಲ್ಲಿ 6 ಸಂಖ್ಯೆಯಿಂದ ಎಂಡ್ ಆಗುವಂತಹ ವಾಹನಗಳು ಅಪಘಾತಕ್ಕೆ ಈಡಾಗುತ್ತಿವೆ. ಸೊ ಇನ್ ಕೇಸ್ ನಿಮ್ಮ ಹತ್ರ 6ರಿಂದ ಎಂಡ್ ಆಗೋ ಸಂಖ್ಯೆ ಇದ್ದರೆ ಆ ವಾಹನವನ್ನು ಮಾರಿಬಿಡಿ ಅಂತ ಒಂದು ದೊಡ್ಡ ಚರ್ಚೆ ಇವತ್ತು ಬೆಂಗಳೂರಿನಲ್ಲಿ ಆಗ್ತಾ ಇದೆ ಸ್ನೇಹಿತರೆ. ಇರಿ ಒಂದು ನಿಮಿಷ ನೀರು ಕುಡಿತೀನಿ. ಆ್ಯಕ್ಚುಲಿ ನಾನು ನಿನ್ನೆ ನೈಟು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಬೇಕಾದ್ರೆ ಸ್ನೇಹಿತರೆ ಈ ಒಂದು ಪೋಸ್ಟ್ ನೋಡಿದೆ. ಓಕೆ, ನೆಲಮಂಗಲದಲ್ಲಿ 6 ನಂಬರಿಂದ ಎಂಡ್ ಆಗ್ತಿರೋ ಪ್ರತಿ ಗಾಡಿಗಳು ಆಕ್ಸಿಡೆಂಟ್ ಆಗ್ತಾ ಇತ್ತು ಎಂಬ ಸುದ್ದಿ 6 ವರ್ಷದ ಹಿಂದೆಯೇ ಟಿ ವಿ 9 ಪ್ರಸಾರ ಮಾಡಿದ್ರಂತೆ. ಆ್ಯಂಡ್ ಆ ಟೈಮಲ್ಲಿ ದೊಡ್ಡ ಮಟ್ಟದ ಸುದ್ದಿಯಾಗಿತ್ತು. ನೆಲಮಂಗಲ ಪೊಲೀಸ್ ಸ್ಟೇಷನಲ್ಲಿ ನಿಂತಿರುವಂಥ ಪ್ರತಿ ಗಾಡಿಗಳ ಸಂಖ್ಯೆ ನಂಬರ್ 6 ಅಪಘಾತಕ್ಕೀಡಾಗಿರುವಂಥದ್ದು. ಆದ್ದರಿಂದ ಜನ ತಮ್ಮ ವೆಹಿಕಲ್ಗಳನ್ನು ಮಾರ್ತಾ ಇದ್ದಾರೆ ಅನ್ನುವ ಒಂದು ಸುದ್ದಿ ಪ್ರಸಾರವಾಯಿತು. ಅದಾದಮೇಲೆ ಅದನ್ನು ಮೂಢನಂಬಿಕೆ ಅಂತ ಜನ ಅದನ್ನು ಮರೆತರು. ವಾಸ್ತವಕ್ಕೆ ಪೂರಕವಾಗುವಂತೆ ಈಗ ಒಂದು ವಾರದ ಹಿಂದೆ ನೆಲಮಂಗಲದಲ್ಲಿ ಇನ್ನೊಂದು ದೊಡ್ಡ ಅಪಘಾತವಾಯಿತು. ನಿಮಗೆಲ್ಲ ಗೊತ್ತಿರೋ ಹಾಗೆ ವೋಲ್ವೋ ಕಾರ್ನ ಆಕ್ಸಿಡೆಂಟ್ ಆಯಿತು. ಆ ವೆಹಿಕಲ್ನ ನಂಬರ್ ಕೂಡ ಎಂಡಿಂಗ್ ವಿತ್ 6. ಸೊ ನಿಜಕ್ಕೂ ಶಾಕ್ ಆಗುತ್ತೆ. ಇದನ್ನೆಲ್ಲ ನಂಬಬೇಕಾ ಅನ್ನೋದು ಒಂದು ಕ್ಷಣ ಅನಿಸಿಬಿಡುತ್ತೆ. ಆ್ಯಂಡ್ ಅಚ್ಚರಿಯ ಸಂಗತಿ ಅಂದರೆ ಅದಾದಮೇಲೆ ಇದೇ ವಾರದಲ್ಲಿ ಇನ್ನೊಂದು 2 ಆಕ್ಸಿಡೆಂಟ್ಗಳು ಕೂಡ ಆದವು ನೆಲಮಂಗಲದಲ್ಲಿ, ಟ್ರಕ್ಕು ಆ್ಯಂಡ್ ಬೈಕು. ಅದು ಕೂಡ 6 ನಂಬರಿಂದ ಎಂಡ್ ಆಗಿದೆ ಸ್ನೇಹಿತರೆ. ಸೊ ಇದೆಲ್ಲ ನೋಡಿದ್ರೆ ಇದನ್ನು ನಂಬಬೇಕಾ ಬೇಡವಾ ಅನ್ನೋದು ಒಂದು ಪ್ರಶ್ನೆ ಖಂಡಿತವಾಗಿ ಉದ್ಭವಿಸುತ್ತೆ. ಮೊದಲು 6 ವರ್ಷದ ಹಿಂದೆ ಪ್ರಸಾರವಾದ ಸುದ್ದಿ ಏನು ಅನ್ನೋದು ನೋಡಿಕೊಂಡು ಆಮೇಲೆ ಇದನ್ನು ಎಷ್ಟರ ಮಟ್ಟಿಗೆ ನಾವು ನಂಬಬೇಕು ಅನ್ನೋದು ಚರ್ಚೆ ಮಾಡೋಣ ಸ್ನೇಹಿತರೆ. ನಂಬರ್ ಪ್ಲೇಟ್ ನಲ್ಲಿ ಆ ಸಂಖ್ಯೆ ಇದ್ರೆ ಬದುಕೆ ಕೊನೆಯಾಗತ್ತಾ? ಆ ಸಂಖ್ಯೆಗೂ ಅಪಘಾತಕ್ಕೂ ಇದೆಯಾ ಡೇಂಜರಸ್ ನಂಟು? ಹೆದ್ದಾರಿ ದುರಂತಗಳಿಗೆ ಅಂಜಿ ಜನ ಏನ್ ಮಾಡ್ತಿದ್ದಾರೆ ಗೊತ್ತಾ? ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ 6ರ ಆಪತ್ತು. ಅದು ಒಂದೇ ಒಂದು ನಂಬರ್ ನಿಜಕ್ಕೂ ಆ ಜನರನ್ನ ನಿದ್ದೆ ಕೆಡಿಸ್ಬಿಟ್ಟಿದೆ. ಕುಂತ್ರು ನಿಂತ್ರು ಅದೇ ಟೆನ್ಷನ್. ಮನೆಯಿಂದ ಆ ನಂಬರ್ ಇರೋ ವಾಹನ ತೆಗೆದುಕೊಂಡು ಹೋದ್ರೆ ಮತ್ತೆ ವಾಪಸ್ ಬರ್ತೀವೋ ಇಲ್ವೋ ಅನ್ನೋಂತ ಭೀತಿ ಎದುರಾಗಿದೆ. ಅಷ್ಟಕ್ಕೂ ಜನ ಹೀಗೆ ಭಯ ಪಡೋದಕ್ಕೆ ಅಸಲಿ ಕಾರಣ ಏನಾದ್ರೂ ಗೊತ್ತಾ? ಬನ್ನಿ ನೋಡ್ಕೊಂಡ್ ಬರೋಣ. ಇಂಡಿಕಾ ಬಣ್ಣ ಕೆಟ್ಟು ನಿಂತಿದೆ. ಅದರ ನಂಬರ್ ಪ್ಲೇಟ್ನ ಲಾಸ್ಟ್ ಸಂಖ್ಯೆ 6. ಲಾರಿಯ ಮುಖಾಮುಖಿಯೆಲ್ಲ ನಜ್ಜುಗುಜ್ಜಾಗಿದೆ. ಅದರ ನಂಬರ್ ಪ್ಲೇಟ್ನಲ್ಲೂ ಸಂಖ್ಯೆ 6 ಇದೆ. ಆಟೋ ಇದೆ, ಅದರ ಕೊನೆ ಸಂಖ್ಯೆ ಕೂಡ 6. ಟಾಟಾ ವಾಹನ ಅಲ್ಲೂ ಇದೆ 6. ಬೈಕ್, ಕಾರು ಏನ್ ಬೇಕಾದ್ರೂ ನೋಡಿ, ಎಲ್ಲ ಅಪಘಾತವಾದ ವಾಹನದ ಕೊನೆ ಸಂಖ್ಯೆ ಇರೋದು ಬರೀ 6. ನೋಡಿದಾಗ್ಲೇ ಮೆಲ್ಲನೆ ಹೊಟ್ಟೆ ತುಳಿಸಿದಂತಾಗ್ತಿದ್ಯಾ? ಇವೆಲ್ಲ ಅಪಘಾತವಾಗಿ ಸಂಚಾರಿ ಠಾಣೆ ಎದುರು ನಿಂತ ವಾಹನಗಳು. 22 ರಾಜ್ಯಗಳಿಗೆ ಸಂಪರ್ಕಿಸೋ ಸಿಲಿಕಾನ್ ಸಿಟಿಯ ಹೆಬ್ಬಾಗಿಲು ಅಂತಲೇ ಕರೆಸಿಕೊಳ್ಳೋ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದ ಮೂಲಕ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ 4 ಮತ್ತು 48ರಲ್ಲಿ ಅಪಘಾತವಾದ ವಾಹನಗಳು ಇವುಗಳು. ಆದ್ರೆ ಈ ವಾಹನಗಳ ಅಪಘಾತಕ್ಕೂ ಇವುಗಳ ನಂಬರ್ ಪ್ಲೇಟ್ನ ಕೊನೆಯ ಸಂಖ್ಯೆ 6ಕ್ಕೂ ಈಗ ನಂಟು ಕಲ್ಪಿಸಲಾಗಿದೆ. ಹೀಗಾಗಿ ಕೊನೆ ಸಂಖ್ಯೆ 6 ಇರುವ ಗಾಡಿ ನೋಡಿದ ತಕ್ಷಣ ಜನ ಭಯಗೊಳ್ಳುತ್ತಿದ್ದಾರೆ. ಜೊತೆಗೆ 6 ಸಂಖ್ಯೆ ಇರುವ ವಾಹನವನ್ನ ಕೆಲವರು ಮಾರಿದ್ದಾರೆ. ಸರ್, ನಾವೊಂದು ಬೈಕ್ ತೊಗೊಂಡಿದ್ದು, ಆ ಬೈಕಲ್ಲೂ ಕೊನೆ ನಂಬರ್ 6 ಅಂತ ಇತ್ತು. ನಾವು ಅದನ್ನು ನೋಡ್ಬಿಟ್ಟು ನಮಗೆ ಭಯ ಆಗಿ ಮತ್ತೆ ನಾವು ಆ ಗಾಡಿನ ಸೇಲ್ ಮಾಡ್ಬಿಟ್ಟು ಆ ಗಾಡಿ ಇಟ್ಕೊಳ್ಳೋದು ಬೇಡ ಅಂತ. ಇಲ್ಲೂ ನೋಡಿದ್ರು ಸ್ಟೇಷನ್ ಮುಂದೆ ನೋಡಿದ್ರು ಅದೇ ಥರ 6 ಅನ್ನೋದು ಇತ್ತು. ನಮ್ಮ ಹುಡುಗರು ಎಲ್ಲ ಹಂಗೆ ಹೇಳ್ತಿದ್ರು. ಆ ಸ್ಟೇಷನ್ ಮುಂದೆ ಬೇಜಾನ್ ಆಕ್ಸಿಡೆಂಟ್ ಆಗಿರೋದು, ಕೊನೆ ನಂಬರ್ ಬಂದು 6 ಅಂತ, ನೀನು ಅದನ್ನೇ ತಂದಿದ್ಯಲ್ಲ ಅಂದರು. ನಾವು ಬೇಡ ಬಿಡಪ್ಪ ಆಯ್ತು ಅಂದ್ಬಿಟ್ಟು ಅದನ್ಗೆ ಅದನ್ನು ರಿಟರ್ನ್ ಸೇಲ್ ಮಾಡ್ಬಿಟ್ಟು. ಸದ್ಯ ನೆಲಮಂಗಲ ಪರಿಸರದ ಜನ 6 ಸಂಖ್ಯೆಯ ವಾಹನ ಕಂಡ ಕೂಡಲೇ ಬೆಚ್ಚಿ ಬೀಳ್ತಿದ್ದಾರೆ. ಸ್ನೇಹಿತರೆ, ನಾವೆಲ್ಲ ವಾಸ್ತವವನ್ನು ಅರಿತು ಬದುಕೋಣ.
ಈ ಸಂಖ್ಯಾಶಾಸ್ತ್ರಗಳಾಗಿರ್ಬೋದು ಅಥವಾ ಅದರ ಮೇಲೆ ಜನರಿಗೆ ನಂಬಿಕೆ ಇದೆ. ಕೆಲವೊಬ್ಬರು ಕಾರ್ಗಳು ಅಥವಾ ಈ ಮೊಬೈಲ್ ನಂಬರ್ ತಗೊಳ್ಬೇಕಾದ್ರೂ ತಮಗೆ ಹೊಂದುವಂತಹ ಸಂಖ್ಯೆಗಳನ್ನೇ ತಗೊಳ್ತಾರೆ. ನನಗೆ ಗೊತ್ತಿಲ್ಲ ಸುಮಾರಷ್ಟು ಜನ ಅದು ಹೇಗೆ ತಮ್ಮ ಲಕ್ಕಿ ನಂಬರ್ ಅಂತ ಅವ್ರಿಗೆ ಅಷ್ಟು ಸ್ಟ್ರಾಂಗಾಗಿ ಅನಿಸುತ್ತೆ, ಅದನ್ನು ಫಾಲೋ ಮಾಡ್ತಾರೆ ಜನ. ಬಟ್ ನಾನಾಗಲಿ ನನ್ನಂಥ ಸುಮಾರಷ್ಟು ಜನ ಇದ್ದಾರೆ ಈ ಯಾವ್ದು ನಂಬರ್ಗಳನ್ನು ನಂಬಲ್ಲ. ಹೆಂಗಂದರೆ ನಾವೆಲ್ಲ ನಮ್ಗೆ ಯಾವ ನಂಬರ್ ಬರುತ್ತೋ ಅದೇ ನಮ್ಮ ಲಕ್ಕಿ ನಂಬರು, ಆ ರೀತಿ ನಾವೆಲ್ಲ ಇದ್ದೀವಿ. ಈಗ ನನ್ನ ಕಾರ್ನ ನಂಬರ್ ಆಗಿರ್ಬೋದು ಅಥವಾ ನನ್ನ ಸ್ನೇಹಿತರ ಸುಮಾರಷ್ಟು ಜನರ ಕಾರ್ ನಂಬರಲ್ಲಿ 6 ಸಂಖ್ಯೆ ಇದ್ದೇ ಇದೆ. ಹಾಗಂತ ಏನು ಮಾಡೋದು, ಕಾರ್ ಮಾರ್ಬಿಡೋದಾ? ಸೊ ಇವಾಗ ಎಷ್ಟಿದೆ ರೀ ನಂಬರ್ ಇರೋದೇ 9, 0, 1, 2, 3, 4, 5, 6, 7, 8, 9. ಇಷ್ಟರಲ್ಲಿ 6 ನಂಬರ್ ಇದೆ ಅಂದಮೇಲೆ ಒಂದು 40ರಿಂದ 50ರಷ್ಟು 100ರಲ್ಲಿ ಅಷ್ಟು ಗಾಡಿಗಳು ನಂಬರ್ ಡೆಫಿನೆಟಾಗಿ 6 ಬಂದೇ ಬರುತ್ತೆ ಅಲ್ವಾ? RTO ದಿಂದಾನೇ 6 ನಂಬರ್ ಕಿತ್ತಾಕ್ಬಿಡೋದಾಗಿದ್ರೆ. ನೆಲಮಂಗಲ ಟೋಲಲ್ಲಿ CCTV ಕ್ಯಾಮ್ರಾದಲ್ಲಿ ನೋಡಿ, ಕ್ಯಾಮ್ರಾ ರೆಕಾರ್ಡಿಂಗ್ನ ಚೆಕ್ ಮಾಡಿ, ದಿನನಿತ್ಯ ಎಷ್ಟು ಗಾಡಿಗಳ ನಂಬರು 6 ಇರುತ್ತೆ ಅಂತ. ಒಂದು ದಿನಕ್ಕೆ ನಿಮಗೆ ಲಕ್ಷ ವೆಹಿಕಲ್ ಸಿಗುತ್ತೆ, 6 ನಂಬರ್ನ ವೆಹಿಕಲ್ಗಳು ಓಡಾಡ್ತಾ ಇವೆ. ಹಾಗಂತ ಎಲ್ಲ ಕೂಡ ಆಕ್ಸಿಡೆಂಟ್ ಆಗ್ತಾ ಇದೆಯಾ ಅಲ್ವಾ? ಹಾಗಾದರೆ ಎಲ್ಲ ಕೂಡ ಆಕ್ಸಿಡೆಂಟ್ ಆಗಬೇಕಿತ್ತು, ಪ್ರತಿಯೊಂದು ಗಾಡಿಗಳು ಈ ಥರ ದುರ್ಘಟನೆ ನಡೀಬೇಕಿತ್ತು, ಯಾಕೆ ಆಗ್ತಾ ಇಲ್ಲ? ಸೊ ಇದು ಕ್ಲಿಯರ್ ಮೂಢನಂಬಿಕೆ ಸ್ನೇಹಿತರೆ. ಇದರಲ್ಲಿ ಯಾವುದೇ ರೀತಿಯ ನಂಬುವಂಥ ಅಂಶಗಳೇ ಇಲ್ಲ, ಕ್ಲಿಯರ್ ಆಗಿ. ಸೊ ಯಾರೂ ಭಯಪಡುವ ಅವಶ್ಯಕತೆ ಕೂಡ ಇಲ್ಲ. ನಾನು ಹೇಳೋದಿಷ್ಟೇ, ನಂಬರ್ ಪ್ಲೇಟ್ 6 ಆದ್ರೇನು 3 ಆದ್ರೇನು, ಈ ಭೂಮಿಯ ಋಣ ಮುಗಿತು ಅಂತಂದರೆ ಅದನ್ನು ತಡೆಯಲು ನಾವ್ಯಾರು, ನೀವ್ಯಾರು? ಆದ್ರೆ ಇಂತಹ ಭಯ ಬೇಡ. 6 ಅದೃಷ್ಟ ಸಂಖ್ಯೆ ಅಂತಾರೆ ಸಂಖ್ಯಾಶಾಸ್ತ್ರಜ್ಞರು. 6ನೇ ಸಂಖ್ಯೆನೇ ಆಕ್ಸಿಡೆಂಟ್ ಆಗ್ತಾ ಇದೆ ಅಂತಕ್ಕಂಥದ್ದು ಭಯ ಅಂತೂ ಬೇಡವೇ ಬೇಡ. ಅಂದ್ರೆ ಸಂಪೂರ್ಣವಾಗಿ ಎಲ್ಲರಿಗೂ ಆ ರೋಟಲ್ಲಿ ಹೋಗೋ ಪ್ರತಿಯೊಬ್ಬ 6ಗೂ ಆಕ್ಸಿಡೆಂಟ್ ಆಗ್ತೈತೆ ಅಂತಕ್ಕಂಥದ್ದು ಇಲ್ವೇ ಇಲ್ಲ. ಅದರಲ್ಲೂ ಕೂಡ 6ನೇ ಸಂಖ್ಯೆ ಅನ್ನೋದು ವರ್ಲ್ಡ್ ಅಲ್ಲೇ ಫೇಮಸ್ ಅದೃಷ್ಟದ ಸಂಖ್ಯೆ ಅದು ಅಲ್ವಾ? ಸೊ ಏನು ಅನ್ನಿಸ್ತು ನಿಮಗೆ ಈ ಒಂದು ಕಂಟೆಂಟ್ನ ಬಗ್ಗೆ ಹಾಗೂ ಈ ಒಂದು ಸುದ್ದಿಯ ಬಗ್ಗೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಸ್ಪೆಷಲಿ ನೆಲಮಂಗಲ ಕಡೆಯವರು ಡೆಫಿನೆಟಾಗಿ ಕಮೆಂಟ್ ಮಾಡಿ, ಏನಾಗ್ತಾ ಇದೆ, ಇನ್ನೂ ಜನ ಇದನ್ನು ನಂಬ್ತಾ ಇದ್ದಾರಾ ಅಥವಾ ವೆಹಿಕಲ್ಸ್ನ ಮಾರ್ತಾ ಇದ್ದಾರಾ ಅಂತ ಹೇಳಿ. ನನ್ನ ಕಾರ್ ನಂಬರು 6ರಿಂದ ಎಂಡ್ ಆಗಿಲ್ಲ ಅಂತ ನನಗೆ ಗೊತ್ತು, ಆದರೆ ಬೈಕು ಯಾಕೋ ಡೌಟ್ ಆಗ್ತಾಯಿದೆ. ಒಂದ್ಸರಿ ನೋಡ್ಕೊಂಡು ಬರ್ತೀನಿ ಸ್ನೇಹಿತರೆ.